ಭದ್ರಾ ಮೇಲ್ದಂಡೆ ಯೋಜನೆಯಡಿನಲ್ಲಿ ಸಿರಾ ಕ್ಷೇತ್ರದಲ್ಲಿ ಸುಮಾರು 50 ಕೋಟಿ ಅಂದಾಜು ವೆಚ್ಚದಲ್ಲಿ 43 ಬ್ಯಾರೇಜ್ಗಳನ್ನು, ಚೆಕ್ ಡ್ಯಾಮ್ಗಳನ್ನು ಮತ್ತು ಫೀಡರ್ ಕೆನಾಲ್ಗಳನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ಇದು ವಿಶೇಷವಾಗಿ ತಂದಿರತಕ್ಕಂಥ ಹಣ. ಈಗ ನಾವು ಇನಕನಹಳ್ಳಿ ಹತ್ರ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಈಗ ಪೂಜೆ ಮಾಡ್ತಾಯಿದ್ವಿ, ಭೂಮಿ ಪೂಜೆ ಮಾಡ್ತಾಯಿದ್ವಿ. 1.9 ಲಕ್ಷ ಅಂದರೆ 1,90,00,000 ಅಂದಾಜು ವೆಚ್ಚದಲ್ಲಿ ಇವತ್ತು ಮಾಡ್ತಾಯಿದ್ವಿ. ನಮ್ಮಲ್ಲಿ ಯಾಕೆ ನಾನು ಇದಕ್ಕೆ ಒತ್ತು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈಗ ಹೇಮಾವತಿ ಬರ್ತಿದೆ, ಭದ್ರಾ ಬರ್ತದೆ. ಭದ್ರಾ ಬಂದ ಮೇಲೆ ಹೆಚ್ಚಿನ ನೀರಿನ ಪ್ರಮಾಣ ಹರಿದಂಥ ಸಂದರ್ಭದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು ಕಷ್ಟ ಆಗ್ತದೆ. ಅಷ್ಟು ದೊಡ್ಡ ಮಟ್ಟಿಗೆ ನೀರು ಬರ್ತದೆ ಅಂತಕ್ಕಂಥ ನಿರೀಕ್ಷೆ ನಮ್ಮದಿದೆ. ಆ ಕಾರಣ ನಾವು ಈಗಲೇ ಬ್ಯಾರೇಜ್ಗಳನ್ನು ಮಾಡಿ ಜನಕ್ಕೆ ಓಡಾಡೋದಕ್ಕೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕ್ರಮ ತಗೊತಾ ಇದ್ದೀವಿ. ಇವತ್ತು ನಾನೀಗ ಬಂದು ಎಲ್ಲ ಮುಖಂಡರುಗಳ ಜೊತೆಗೂಡಿ ಅವರಿಗೆ ಸಹಾಯ ಆಗ್ತಕ್ಕಂಥದ್ದು. ಬ್ರಿಡ್ಜ್ ಕಮ್ ಬ್ಯಾರೇಜಿನ ಉದ್ದೇಶ ಏನಂತ ಹೇಳಿದ್ರೆ, ಇದರಲ್ಲಿ 0.71 ಅಂದರೆ 0.71 MCFT ನೀರು ಅಂತೇಳಿ ನೀರು ಸಂಗ್ರಹಣೆ ಆಗ್ತದೆ. ಅದು ಸುಮಾರು 1 ಕಿಲೋಮೀಟ್ರು ಅಥವಾ 1 ಕಿಲೋಮೀಟ್ರಿಗೆ ಸ್ವಲ್ಪ ಜಾಸ್ತಿ ನೀರು ತೆಗ್ತದೆ. ಹಳ್ಳಗಳಲ್ಲಿ ನೀರು ನಿಲ್ತದೆ. ಹಳ್ಳಗಳಲ್ಲಿ ನೀರು ನಿಲ್ಲೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಆಜುಬಾಜಲ್ಲಿ ಬರ್ತಕ್ಕಂಥ ಹೊಲಗಳಿರ್ಬೋದು, ತೋಟಗಳಿರ್ಬೋದು, ಎಲ್ಲದಕ್ಕೂ ಕೂಡ ನೀರು ಹರಿಯೋದಕ್ಕೆ ಸಾಧ್ಯ ಆಗ್ತದೆ. ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಇದು ಲ್ಯಾಂಡ್ ಅಕ್ವಿಷನ್ ಆಗುತ್ತೆ, ಇನ್ನೊಂದು ಆಗ್ತದೆ ಅನ್ನೋ ಪ್ರಶ್ನೆಗಳು ಉದ್ಭವಿಸೋದಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದಿಲ್ಲ ಅಂದರೆ, ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಇದನ್ನು ನೋಡಿ ಅಲ್ಲಿ ಆಗಿರ್ತಕ್ಕಂಥ ಕೆಲಸನೇ ಇವತ್ತು ಕರ್ನಾಟಕದಲ್ಲೂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ಇದು ಜನಗಳ ಕಣ್ಣಿಗೆ ಕಾಣೋದಿಲ್ಲ. ಜನಗಳ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅಂತರ್ಜಲ ಎಷ್ಟು ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನು ಅದನ್ನು ವಿವರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಸುಮಾರು 1000 ಅಡಿವರೆಗೂ ನೀರು ಇರ್ತಿರಲಿಲ್ಲ. ಇವತ್ತು 200 ಅಡಿ ಬರ್ತಿದೆ, 300 ಅಡಿಗೆ ನೀರು ಬರೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಅಂತರ್ಜಲ ಜಾಸ್ತಿ ಆಗ್ತಿರೋದು. ನಾನು ಬರ್ತಾ ನೋಡ್ಕೊಂಬಂದೆ, ಬರೀ ಅಡಿಕೆ ಅಂದರೆ ನೀವೇನು ಮಾಡ್ತೀರಿ? ಬೋರ್ ಹೊಡಿತೀರಿ, ಪುಕ್ಸಟ್ಟೆ ಕರೆಂಟು, ನೀರು ಹೊಡೀರಿ, ಇದು ಮಾಡಿ. ಅಂತರ್ಜಲ ಇದು ನಾವೇನು ತಿಳ್ಕೊಂಬಿಟ್ಟಿದ್ವಿ, ನಮ್ಮ ಅಪ್ಪನ ಆಸ್ತಿ ಅಂತ ತಿಳ್ಕೊಂಬಿಟ್ಟಿದ್ವಿ. ನಮ್ಮ ಅಪ್ಪನ ಆಸ್ತಿ ಅಲ್ಲ. ನಾವು ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನಾವು ಎಷ್ಟಿದೆಯೋ ಅಷ್ಟು ತಕ್ಕೋಬೋದು, ಜಾಸ್ತಿ ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಭೂಮಿನಲ್ಲಿ ನೀರಿಟ್ಟರೆ ನಾವು ಅದು ತಗೊಳಕ್ಕೆ ಬರ್ತದೆ. ಅಂದರೆ ಭೂಮಿನೇ ಒಂದು ಬ್ಯಾಂಕ್ ಅಂತೇಳಿ ತೀರ್ಮಾನ ಮಾಡಿ, ಆ ಬ್ಯಾಂಕ್ನೊಳಗೆ ನಾವು ಇಡ್ತಕ್ಕಂಥದ್ದು ನೀರು ಅಂತಂದರೆ ಜೀವ. ಇದು ಕೆರೆಯಿಂದ ವೇಸ್ಟೇಜ್ ನೀರು ಸ್ಟಾಪ್ ಮಾಡ್ತಾರೆ. ಕೆರೆಯಿಂದ ಮದ್ಲೂರು ಕೆರೆಯಿಂದ ವೇಸ್ಟ್ ಕೋಡಿ ನೀರು ಬರ್ತಕ್ಕಂಥದ್ದು. ಹೌದು, ನಾರಾಯಣಪುರವರೆಗೂ ಇದೇ ನೀರೇ ಹೋಗೋದು. ಸನ್ಮಾನ್ಯ ಎಲ್ಲ ಬಂಧುಗಳೇ, ಇವತ್ತು ನಮ್ಮ ಜಯಚಂದ್ರ ಸಾಹೇಬರು ನಮ್ಮ ಇವತ್ತು ಕುರುಡ್ನಹಳ್ಳಿ, ಇನಕನಹಳ್ಳಿ, ದಾಸರಹಳ್ಳಿ ಮಧ್ಯದಲ್ಲಿ ಒಂದು ಬ್ಯಾರೇಜ್ ಕಮ್ ಬ್ರಿಡ್ಜ್ ಮಾಡಿಕೊಟ್ರು 2018ರಲ್ಲಿ. ಆ ಒಂದು ಬ್ಯಾರೇಜ್ ಕಮ್ ಬ್ರಿಡ್ಜ್ ಆಗಿರೋದ್ರ ಪ್ರಯುಕ್ತನ ಇವತ್ತು ಇಲ್ಲೆಲ್ಲ ಓಪನ್ ವೇಲ್ಗಳಲ್ಲಿ 5-6 ಮೋಟ್ರ್ ಇಕ್ಕಿದ್ರು 24x7 ಕರೆಂಟ್ ಇದ್ರೂ ನೀರು ಬರ್ತಾಯಿದೆ. ಇವತ್ತೆಲ್ಲ ಬೆಂಗಳೂರು ಹೋಗಿದ್ರು, ಎಲ್ಲ ಬೆಂಗಳೂರು ಸೇರ್ಕೊಂಡಿದ್ರು ಜನಗಳೆಲ್ಲನ. ಇವತ್ತೆಲ್ಲ ಬಂದು ನೋಡ್ರಿ, ಅಡಿಕೆ ಪ್ಲಾಂಟ್ ಮಾಡ್ಕೊಂಡು, ಹತ್ತಿ ಕ್ರಾಸು ಅಡಿಕೆ ಪ್ಲಾಂಟ್ ಮಾಡ್ಕೊಂಡಿದ್ದಾರೆ. ಕುರುಡ್ನಹಳ್ಳಿ, ದಾಸರಹಳ್ಳಿ, ಇನಕನಹಳ್ಳಿ, ಮೇಲ್ಕುಂಟೆವರೆಗೂ ಇದೊಂದು ಬ್ಯಾರೇಜ್ ಕಮ್ ಬ್ರಿಡ್ಜಿಂದಲೇ ಇಷ್ಟು ನೀರು ನಮಗೆಲ್ಲ ಬರ್ತಾಯಿದೆ. ಇವತ್ತು ನಮ್ಮ ಈ ಒಂದು ಸುಮಾರು ಈ ಒಂದು ಮದ್ಲೂರಿಂದ ಈ ಕಡೆ ಈ ಹಳ್ಳಿಗಳಿಗೆ ನಮಗೆ ದೇವರಿದ್ದಂಗೆ ಜಯಚಂದ್ರ ಸಾಹೇಬರು. ಯಾಕೆ ಅಂತಂತಂದರೆ 100% ಕುಡಿಯೋ ನೀರು ಅಣ್ಣ, ಇದು ಪ್ಯೂರ್ ಕುಡಿಯೋ ನೀರು. ಇದು ಈ ಮಳಬೋರಲ್ಲಿ ನೀರು ಬರುತ್ತಲ್ಲ ಅಣ್ಣ, 100% ಒಳ್ಳೆ ಫಿಲ್ಟರ್ ವಾಟರ್ ನೀರು ಇದ್ದಂಗೆ ಇದೆ. ಇಷ್ಟು ನಮ್ಗೆ ಅನುಕೂಲ ಆಗಿದೆ. ಇವತ್ತು ಇಲ್ಲೊಂದು ಐತಿಹಾಸಿಕವಾಗಿ ಒಂದು ಬ್ಯಾರೇಜ್ ಕಮ್ ಬ್ರಿಡ್ಜ್ ನಿರ್ಮಾಣಕ್ಕೆ ಬಂದಿದ್ದಾರೆ ಇಲ್ಲಿ. ಇದೊಂದು ಆಯಿತು ಅಂತಂದರೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ಬ್ಯಾರೇಜ್ ಕಮ್ ಬ್ರಿಡ್ಜ್ ಏನಾದ್ರೂ ಇದು ಇನ್ನೊಂದು 6 ತಿಂಗಳಲ್ಲಿ ರೆಡಿ ಆಗುತ್ತೆ. ಇದಾದ್ರಂತೂ ನಮಗೆಲ್ಲ ಜೀವ ನದಿ ಬಂದಂಗೆ ಬರುತ್ತೆ ಅಣ್ಣ. 900, 1300 ಅಡಿ ನೀರು ಕೊರಿಸ್ತಿದ್ವಿ, 1 ಇಂಚ್ ನೀರು ಬರ್ತಿರಲಿಲ್ಲ. ಈಗ ಒಂದು ಲೆಂತಲ್ಲಿ ನೀರಿದ್ದಾವೆ, ಓಪನ್ ಮೆನ್ಗಳಲ್ಲಿ ಕೈಗೆ ನೀರು ಸಿಗ್ತಾ ಇದ್ದಾವೆ.
ಇದೆಲ್ಲನ ನಮ್ಮ ಜಯಚಂದ್ರ ಸಾಹೇಬ್ರ ಒಂದು ಆಶೀರ್ವಾದದಿಂದ ಅವ್ರು ಶ್ರಮಪಟ್ಟು ಹೇಮಾವತಿ ನೀರು ತಂದಿರೋದ್ರಿಂದ, ಮೊದಲಕ್ಕೆ ನೀರು ಬಿಟ್ಟಿರೋದ್ರಿಂದ, ಆಮೇಲೆ ಅನೇಕ ಬ್ಯಾರೇಜ್ ಕಮ್ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ಇವ್ರಿಗೆ ನಮ್ಮೆಲ್ಲ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ನಾವು ತುಂಬ ಹೃದಯಗಳ ಸ್ವಾಗತ. ಮತ್ತು ಅವ್ರನ್ನ ನಮ್ಮ ಲೈಫು, ನಮ್ಮ ಜೀವನ ಇರೋವರೆಗೂ, ನಮ್ಮ ಹಾರ್ಟ್ ಬೀಟ್ ಇರೋವರೆಗೂ ನಾವು ಇವ್ರ ಕುಟುಂಬನ ನೆನೆಸ್ಕೊಳ್ತೀವಿ. ಯಾಕೆಂದರೆ ನಂಗೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಅದಕ್ಕೆ ಸಾಕ್ಷಿಯಾಗಿ ಈ ವರ್ಷ ನಾನು ಈ ರೀತಿಯಾದಂಥ ಬ್ಯಾರೇಜ್ಗಳನ್ನು ಕಟ್ಟೋದಕ್ಕೆ 43 ಬ್ಯಾರೇಜ್ಗಳಿಗೆ 50 ಕೋಟಿಯನ್ನು ಕೊಟ್ಟು ಈಗಾಗಲೇ 4-5 ಕಡೆ ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಆಗ್ತಾಯಿದೆ. ಬಹುಶಃ ನನ್ನ ಇದು ಪ್ರಕಾರ ಇನ್ನು 6 ತಿಂಗಳು ವರ್ಷದೊಳಗಾಗಿ, ಅಂದರೆ ಮುಂದಿನ ವರ್ಷದೊಳಗಾಗಿ ಅದು ಎಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಂಥ ಶೇಖರಣೆ ಮಾಡ್ಕೊಳ್ತಕ್ಕಂಥ ಆ ಶಕ್ತಿ ಭೂಮಿಗೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲೋ ಒಂದು ಕಡೆಗೆ ಈಗ ಅಶೋಕ್ ಒಂದು ಮಾತು ಹೇಳ್ದ, ಬೆಂಗಳೂರಿಗೆ ಹೋಗಿದ್ದವರೆಲ್ಲರೂ ಬಂದು ಅಡಿಕೆಗಳನ್ನ ಕಟ್ತಾ ಇದ್ದಾರೆ ಅಂತೇಳಿ. ಇದು ಈ ಪರಿವರ್ತನೆ ನನಗೆ ಬೇಕಾಗಿತ್ತು. ಆ ಪರಿವರ್ತನೆ ಆಗಿದೆ. ಬೆಂಗಳೂರಿನಲ್ಲೆಲ್ಲ ಹೋಗಿ ಅದನ್ನು 20,000ಕ್ಕೆ 25,000ಕ್ಕೆ ಕೆಲಸ ಮಾಡ್ಕೊಳ್ಳೋದು ಬದಲು, ಒದ್ದಾಡೋದು ಬದಲು ಇವತ್ತು ಅಡಿಕೆ ಜಮೀನುಗಳಿದೆ, ಅಡಿಕೆಗಳಿಗೆ ಕಟ್ಟಿ ಇವತ್ತು ಅಷ್ಟೇ ಸುಖವಾಗಿರೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇದು ನನ್ನ ಭಾಳ ವರ್ಷದ ಕನಸು ಇವತ್ತು ನನಸಾಗ್ತಾ ಇರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.